ಹಾಯ್ ಗೈಸ್, ಇವತ್ತು ಇರೋದು ನಮ್ದು KPL ಕ್ಷಮಮಾನ ಪ್ರೀಮಿಯರ್ ಲೀಗ್. ವಿ ಆರ್ ಆಲ್ ಹಿಯರ್ ಟುಗೆದರ್ ಟು ಎಂಜಾಯ್ ಅಂಡ್ ಪ್ಲೇ ಕ್ರಿಕೆಟ್. ಮುಂಬೈ ಇಂಡಿಯನ್ಸ್ 2014. ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಗಣಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಇವತ್ತು ಕ್ರಿಕೆಟ್ ಇರೋ ಕಾರಣದಿಂದ ನಾವಿವತ್ತು ಆದಿತ್ಯ ಗ್ಲೋಬಲ್ ಸ್ಟೇಡಿಯಂಗೆ ಬಂದಿದ್ದೀವಿ. ಇಲ್ಲಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಬರ್ತಾರೆ, ಮತ್ತು ತುಂಬ ಕ್ರಿಕೆಟ್ಗಳು ಆಡ್ತಾರೆ. ಇಲ್ಲಿ ಕಂಪ್ನಿ ಕಡೆಯಿಂದ ಬಂದು, ಗ್ಲೋಬಲ್ ಕಡೆಯಿಂದ ಬಂದು ತುಂಬ ಜನ ಕ್ರಿಕೆಟ್ ಆಡ್ತಾರೆ. ಇಲ್ಲಿ ಬನ್ನಿ ಮತ್ತೆ ಇಲ್ಲೇನು ಮತ್ತೆ ಆಗ್ತಾಡ ಒಳಗಡೆ ಹೋಗೋಣ, ಏನೇನೆಲ್ಲ ಆಗ್ತಿದೆ ಅಂತ. ಇದು ಬಂದು ಎಂಟ್ರಿ. ಇದು ನಾವು ಬಂದಿರೋ ಜಾಗ ಯಾವುದು ಅಂತಂದರೆ ಜಸ್ಟ್ ಆದಿತ್ಯ ಗ್ಲೋಬಲ್ ಸ್ಪೋರ್ಟ್ಸ್. ಇದು ಎಲ್ಲಿದೆ ಅಂತಂದರೆ ಭೂಸಂದ್ರ, ನೆಲಮಂಗಲ. ಬನ್ನಿ, ನಮ್ಮ ಕೊಲೀಗ್ಸ್ ಎಲ್ಲ ಇವಾಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ. ರೆಡಿ. ನಮ್ಮ ಪ್ರತಿಭಟನೆ ಕೈಲಿ ಬಾಲ್ ಹಿಡಿಯೋಕ್ಕಾಯ್ತಲ್ಲ, ಬಾಲ್ ಮಿಸ್ ಆಗಿದೆ. ಈಗ ತಾನೇ ಒಂದು 6 ಹೊಡೆದ್ರು, ಬೇಜಾರಾಗಿ ವಾಪಸ್ ಬರ್ತಾವ್ರೆ ಇವರು. ನಮ್ಮ ತಿಲಕ್ ಅವರು ಸ್ವಲ್ಪ ಈಗ ತಾನೇ ಬೌಲಿಂಗ್ ಮಾಡ್ತಾವ್ರೆ. ಇಲ್ಲಿ ಟೀಮ್ ಇನ್ಚಾರ್ಜು ಮತ್ತು ಹೆಡ್ಸ್ಗಳು ಏನೋ ಗೀಚಿ ಏನೋ ಬರೀತಾ ಕೂತವ್ರೆ. ಇವರು ನಮ್ಮ ಸುಧಾಂಶ್ ಒಬ್ರು ಅಂತ. ಬ್ರೋ, ನಿಮ್ಮ ಹೆಸರು ಏನು ಹೇಳಿ ಬ್ರೋ? ನಾನು ಮಾತಾಡಿ. ಬ್ಲಾಗಿಂಗ್ ಮಾಡಿದೆ. ಕೊತ್ತಾಯಲ್ಲಿ ಇವನಿಗೆ ಕನ್ನಡ ಅರ್ಥ ಆಗಲ್ಲ. ನಾನೇ ಕಲಿಸ್ಕೊಡ್ತೀನಿ. I will learn Kannada within 1 month. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ಥ್ಯಾಂಕ್ ಯು. ಚೋಟು ಬೈ ಏನೋ ಮಾಡ್ತಾವ್ರೆ ಇಲ್ಲಿ. ಹೇರ್ ನೋಡಿ ಇಲ್ಲಿ. ಹಾಯ್ ಗೈಸ್, ಇವತ್ತು ಇರೋದು ನಮ್ದು KPL ಕ್ಷಮಮಾನ ಪ್ರೀಮಿಯರ್ ಲೀಗ್. ವಿ ಆರ್ ಆಲ್ ಹಿಯರ್ ಟುಗೆದರ್ ಟು ಎಂಜಾಯ್ ಅಂಡ್ ಪ್ಲೇ ಕ್ರಿಕೆಟ್. ಸೊ ಈಗ ಏನ್ ಮಾಡ್ಬೇಕಂದ್ರೆ, ಈಗ ನೀವು ನಮ್ ಜೊತೆಲಿ ಇರ್ಬೇಕು, ನಮ್ ಜೊತೆ ಮ್ಯಾಚ್ ನೋಡ್ಬೇಕು, ನಮ್ ಜೊತೆ ಎಂಜಾಯ್ ಮಾಡ್ಬೇಕು. ಸೊ ಸಪೋರ್ಟ್, ಅದ್ರ ಜೊತೆಲಿ ಸಪೋರ್ಟ್ನು ಮಾಡ್ಬೇಕು. ಯಾರಿಗೆ? ಎಲ್ರಿಗೆ. ಇವತ್ತು 4 ಟೀಮ್ ಇರೋದು. ಪ್ರತಿಯೊಂದು ಟೀಮ್ಗೆ 3 ಮ್ಯಾಚ್ ಬರುತ್ತೆ. ಯಾರು ಟಾಪ್ 2 ಅಲ್ಲಿ ಇರ್ತಾರೆ ಅವರು ಫೈನಲ್ಗೆ ಹೋಗ್ತಾರೆ. ಫೈನಲ್ ಯಾರು ಗೆಲ್ತಾರೆ ಅವರಿಗೆ ಒಳ್ಳೆ ಸರ್ಪ್ರೈಸ್ ಇದೆ ಟ್ರಾಫಿ ಜೊತೆಯಲ್ಲಿ. ನಮ್ ಟೀಮ್ ಕ್ಷೇಮ ಕಿಂಗ್ ವೆಸ್ಟ್ ಚೆನ್ನಾಗಿ ಆಡಿ ಎಲ್ರು. ಈಗ ನಮ್ ಸುಧಾಂಶ್ ಒಬ್ರು ಹೇಳ್ತಿದ್ದಾರೆ 4 ಟೀಮ್ ಇದೆ ಅಂತ. ಪ್ರತಿ ಟೀಮ್ಗೂ 3 ಮ್ಯಾಚ್ ಬರ್ತದಂತೆ. ಗೆದ್ದವ್ರಿಗೆ ತುಂಬಾ ಸ್ಪೆಷಲ್ ಇದೆ ಅಂತೆ. ಬನ್ನಿ, ಇಲ್ಲೋ ಒಬ್ಬವನೇ, ಅವ್ನ್ ಕೇಳೋಣ ಏನ್ ಹೇಳ್ತಾನೆ ಮ್ಯಾಚ್ ಬಗ್ಗೆ ಅಂತ. ಇನ್ನು ಪ್ಲೇಯರ್ಸ್ ಯಾರು ಬಂದಿಲ್ಲ, ಎಲ್ಲ ಬರ್ತಾರೆ. ಮ್ಯಾಚು ಎಲ್ಲ ತುಂಬಾ ಒಳ್ಳೇದಾಗಿ ಚೆನ್ನಾಗಿ ನಡೀಲಿ, ಎಲ್ಲದಕ್ಕೂ ಸಿದ್ಧತೆ ಆಗ್ತಾ ಇದೆ. ಎಲ್ಲ ಬರ್ತಾ ಇದಾರೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗತ್ತೆ. ಎಲ್ಲ ನಿಮ್ಗೆ ಅಪ್ಡೇಟ್ ಸಿಗತ್ತೆ, ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇರತ್ತೆ. ನೋಡ್ತಾ ಇರಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲ. ನಮ್ ಟಿವಿ ಹೆಸರೇ ಗೊತ್ತಿಲ್ಲ. ದೊಡ್ಡವರಿಗೆ ಬರ್ತಾರೆ. ನಿಮ್ ಟೀಮ್ ನೇಮ್ ಅಂತ ಹೇಳ್ತೀರಾ ಸರ್? ನಮ್ದು ಟೀಮ್ ಹೆಸರು ವನ ಸ್ಟ್ರೈಕರ್ಸ್. ಅದು ಟೀಮ್ ಲೀಡರ್ ಇವರು, ಇನ್ಚಾರ್ಜ್ ಇವರನ್ನೇ, ಕ್ಯಾಪ್ಟನ್ ಇವರನ್ನೇ. ಆದ್ರೂ ಟೀಮ್ ನೇಮ್ ಗೊತ್ತಿಲ್ಲ. ಹೊಡಿರಿ ಚಪ್ಪಾಳಿ ಇವರಿಗೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಬನ್ನಿ, ಮತ್ತೆ ತಡ ಬಂದು ಗ್ರೌಂಡ್ ಹೋಗೋಣ. ಪಿಚ್ ಹೆಂಗಿದೆ, ಮಳೆಯಲ್ಲಿ ಒದ್ದೆ ಆಗಿದೆಯಾ? ನಿನ್ನೆ ಮಳೆ ಇರಲಿಲ್ಲ. ನೋಡೋಣ ಹೇಗಿದೆ ಪಿಚ್ಚು ಅಂತ. ಒಳಗಡೆ ನಿಮಗೆ ಪಿಚ್ ಹತ್ರ ಹೋಗಿ ತೋರಿಸ್ತೀನಿ. ಬನ್ನಿ, ಇದು ಗ್ರೌಂಡು. ನಾನು ಇಲ್ಲಿವ್ರಿಗೆ ಪ್ರಾಕ್ಟೀಸ್ ಮಾಡಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಹೋಗೋದು ಬರೋದು ಮಾಡ್ತಿದ್ದಾರೆ. ನೋಡೋಣ ಪಿಚ್ಚು ಯಾವ ರೀತಿ ಇದೆ ಅನ್ಬಿಟ್ಟು ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ, ಮುಂದೆ ಹೋಗೋಣ ನಾವು. ಆಕ್ಚುಲಿ ಏನಪ್ಪಾ ಅಂತಂದ್ರೆ, ನಾವು ಪ್ರಾಕ್ಟೀಸ್ ಮಾಡಿದ ಪಿಚ್ಚು ತುಂಬಾ ಲಾಂಗ್ ಇದೆ. ಈ ಪಿಚ್ಚು ಸ್ವಲ್ಪ ಚಿಕ್ಕ ಇದೆ. ಮತ್ತೆ ಇನ್ನೊಂದೇನಂದ್ರೆ, ಪಿಚ್ಚು ತುಂಬಾ ಜಾರ್ತಾ ಇದೆ. ಆಕ್ಚುಲಿ ಏನಂದ್ರೆ, ಬೆಳಿಗ್ಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಮಳೆ ಬಂದಿದೆ. ನಾವು ಇಲ್ಲೇ ಇರಾರ ಬಿಡಿವಪ್ಪ. ಅವರು ನಮ್ಗೆ ಆಟ ಆಡ್ಲಿಕ್ಕೋಸ್ಕರ ರೆಡಿ ಮಾಡ್ಕೊಡ್ತಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಣ್ಣ, ನಿಮ್ಮ ಹೆಸರು? ಸ್ವಾಮಿ. ಯಾವಾಗ ಇಲ್ಲೇ ಇರ್ತೀರಣ್ಣ ನೀವು? ಇದು ಮೇಂಟೈನ್ ಮಾಡ್ಕೊಳ್ಳೋದು. ನೀವು, ನಿಮ್ಮ ಹೆಸರು? ಬಾಬು ಅಂತ. ನೋಡಿ, ತುಂಬಾ ಜನ ಬಂದು ಇಲ್ಲಿ ಮ್ಯಾಚ್ ಆಡಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಬಟ್ ಕಂಪ್ನಿ ಕಡೆಯಿಂದಲೂ ಬಂದು ಮ್ಯಾಚ್ ಆಡ್ತಾರೆ ಇಲ್ಲಿ ಪಾಪ. ಅದ್ರ ಹಿಂದೆ ಅವ್ರ ಶ್ರಮ ಇರುತ್ತೆ. ಎಷ್ಟೊಂದು ಜನ ಬಂದ್ಬಿಟ್ಟು ಗಲೀಜ್ ಮಾಡೋಯ್ತಾರೆ. ಅದೆಲ್ಲ ಕ್ಲೀನ್ ಮಾಡಿ, ಒಂದು ಪಿಚ್ ಲೆವೆಲ್ ಮಾಡಿ, ಮಳೆಗಳೇ ಬಂದಾಗ ನಿಮಗೆ ಗೊತ್ತಿರ್ತದೆ, ಕಚ್ಚಿ ಬಿಚ್ಚಿ ಎಲ್ಲ ಆಗಿರ್ತದೆ. ಮತ್ತೆ ಪಿಚ್ ರೆಡಿ ಮಾಡೋದು. ಗ್ರೌಂಡ್ ತುಂಬಾ ಅಣ್ಣ ಯಾರ್ಯಾರು ಬಂದು ಆಡಿದಾರೆ ನಿಮ್ ನೋಡಿರೋ ಪ್ರಕಾರ? ಗಣೇಶು, ತಿಲ್ಲರ್ ಮಂಜು, ಓಕೆ, ಇನ್ನ ಸುದೀಪು, ಎಲ್ಲ ಲೂಸ್ ಮಾದ,
ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಚಲನಚಿತ್ರದ ಎಲ್ಲಾ ನಾಯಕರು ಬಂದಿಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಮ್ಯಾಚ್ ಕೂಡ ಆಡಿದ್ದಾರೆ. ಅಂತ ಗ್ರೌಂಡ್ ಅಲ್ಲಿ ಆಡೋ ಚಾನ್ಸ್ ನಮಗ್ ಸಿಕ್ಕಿದೆ, ನಮ್ ಪ್ರತಿಭೆ ನಾವು ತೋರ್ಸ್ಕೊಂತೀವಿ. ನಮ್ ಗೆಳೆಯ ಹೇಳ್ದ ಅಂತ ಗ್ರೌಂಡ್ ಅಲ್ಲಿ ಆಡೋ ಚಾನ್ಸ್ ನಮ್ಗೆ ಸಿಕ್ಕಿದೆ ಅಂತ, ನಮ್ದು ಅದೃಷ್ಟ. ಆಕ್ಚುಲಿ ಖುಷಿ ಆಗುತ್ತೆ. ತುಂಬಾ ಜನ ಮುಂಬೈ ಇಂಡಿಯನ್ಸ್ ಬಂದು 2014 ಬಂದು ಪ್ರಾಕ್ಟೀಸ್ ಮಾಡಿದ್ದಾರೆ, ಮತ್ತೆ ಮ್ಯಾಚ್ ಆಡಿ ಹೋಗಿದ್ದಾರೆ ಇಲ್ಲಿ. ತುಂಬಾ ಖುಷಿ ಆಗುತ್ತೆ. ನೋಡಿ ನಿಮ್ಗೆ ಗೊತ್ತಾಗುತ್ತೆ ಪಿಚ್ ಹೆಂಗಿದೆ ಅಂತ. ಇದು ಪಿಚ್ ಮಾತ್ರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನಿಜವಾಗ್ಲು ಒಳ್ಳೆ ಚೆನ್ನಾಗಿದೆ ಪಿಚ್ಚು. ಬೆಳಿಗ್ಗೆ ನಾವು ಬರೋಕ್ಕೂ ಮತ್ತೆಲ್ಲ ಬಂದು ಕ್ಲೀನ್ ಆಗಿ ನೀಟ್ ಮಾಡಿ ಪಿಚ್ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಪಾಪ. ತೇಜ ಬ್ರೋ ಯಾರು? ಈಗ ಮ್ಯಾಚ್ ಸ್ಟಾರ್ಟ್ ಆಗತ್ತೆ. ಈಗ ಅದಕ್ಕೆ ಎಲ್ಲ ರೆಡಿ ಆಗ್ಬೇಕು. ಪ್ಲೇಯರ್ಸ್ ಎಲ್ಲ ರೆಡಿ ಇದೆ. ನೀನೇನು ಈ ಸತಿ ಜರ್ಸಿ ಕೊಟ್ಟಿಲ್ಲ ಅಂತ ಹೋದ್ ಸತಿ ಜರ್ಸಿನೇ ಹಾಕೋ ಬಂದಾನೆ. ನಮ್ ನಾಗಣ್ಣ ಇದಾರೆ, ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಮ್ಯಾಚ್ ಬಗ್ಗೆ ಏನ್ ಅಪ್ಡೇಟ್ ಕೊಡ್ತಾರೆ ಕೇಳುವವರು. ಒಂದ 4 ವರ್ಷ ಆದ್ಮೇಲೆ ಮ್ಯಾಚ್ ಈಗ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ಪಾಪ ಅವ್ರಿಗೂ ಬೇಜಾರಾಗಿರುತ್ತೆ. ಮಾಡ್ತೀನಿ ಅಂತ ಹೇಳಿ ಮಳೆ ಮಾಡಕ್ ಬಿಟ್ಟಿಲ್ಲ. ನೋಡೋಣ ಅವ್ರ ಬಗ್ಗೆ, ಮ್ಯಾಚ್ ಬಗ್ಗೆ ಏನ್ ಹೇಳ್ತಾರೆ, ಅವ್ರ ಟೀಮ್ ಹೆಸರು ಅಂತ. ಓಕೆ ನೋಡುವ. ನಾಗಣ್ಣ ನಮಸ್ತೆ. ನಮಸ್ತೆ. ಮ್ಯಾಚ್ ಆಡಕ್ ಬಂದಿದ್ದೀರಾ ಕಷ್ಟಪಟ್ಟು ಬೆಳಗಿಂದ. ಪಾಪ ಇಲ್ಲಿ ನೀವು ಶ್ರಮ ಪಡ್ತೀರಾ ನೋಡ್ರಿ, ತುಂಬಾ ಖುಷಿ ಆಗುತ್ತೆ ನನಗೆ. ಓಕೆ, ಏನ್ ಹೇಳ್ತಾರೆ ಮ್ಯಾಚ್ ಬಗ್ಗೆ? ಮ್ಯಾಚ್ ನಮ್ ಟೀಮ್ ರಾಯಲ್ ಬ್ಲಾಸ್ಟರ್ಸ್ ಅಂತ. ಓಕೆ, ನಮ್ಮ ಓನರ್ ಅಲ್ಬರ್ಟ್ ಸರ್ ಅವ್ರು ನಾಮಕರಣ ಮಾಡಿರೋದು. ಓಕೆ, ಸೊ ಎಲ್ಲ ಯಂಗ್ ಪ್ಲೇಯರ್ಸ್ ಇದಾರೆ, ಜೊತೆಗೆ ಇಬ್ರು ಫುಲ್ ವಯಸ್ಸಾಗಿರೋರು ಇದಾರೆ. ನೀವಂದ್ರೆ ನಾವು ಗುಂಪಲ್ಲಿ ಹೆಂಗ್ ಬೇಕಾದ್ರೂ ಗೆಲ್ತೀವಿ. ಹೌದು, ಎಕ್ಸ್ಪೀರಿಯನ್ಸ್ ಪ್ಲಸ್ ಯಂಗ್, ಸೊ ಸೇರ್ಸಿ ಒಳ್ಳೆ ಟೀಮ್ ಇದೆ. ಹೇಗೆ ಅನಿಸ್ತಿದೆ? ಮಳೆ ಬರ್ತದೆ, ಕ್ಲೈಮೇಟ್ ಬೇರೆ, ಮಳೆ ಬರುತ್ತಾರೆ, ಏನ್ ಅನಿಸ್ತಿದೆ? ಮಳೆ ಬರೋದ್ ಡೌಟ್ ಅಂತ ನೀವೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀರಾ? ಇಲ್ಲ, ಮಳೆ ಬರೋದ್ ಡೌಟ್. ನಾವೆಲ್ಲ ನೋಡಿದೀವಿ ಸ್ವಲ್ಪ. ಏನ್ ಅನ್ಕೊಂಡಿದ್ರೆ ಅದೇ ತರ ಆಗ್ಲಿ, ಮಳೆ ಬರ್ದ್ರೆ ಒಳ್ಳೆ ನಮ್ಗೂ. ನೀವು ನಮ್ ಟೀಮೇ, ಸ್ವಲ್ಪ ನೀವು ಚೆನ್ನಾಗಿ ಆಡಿ ಒಂಚೂರು. ಇಲ್ಲ, ನಾನ್ ನಿಮ್ಗೆ ಎಂಕರೇಜ್ ಮಾಡ್ತೀನಿ, ಪ್ರೋತ್ಸಾಹ ಮಾಡ್ತೀನಿ. ನಾನು ಆಡ್ತೀನಿ, ನಂಕಲ್ ಎಷ್ಟಾಗುತ್ತೆ ಅಷ್ಟು. ನಾನೇನ್ ಸೂಪರ್ ಪ್ಲೇಯರ್ ಅಲ್ಲ. ಏನ್ ಇಟ್ಕೊಂಡಿದ್ರೆ ಇವ್ರ ತರ ಮೈಕ್ ಹಿಡ್ಕೊಂಡಿದೀವಿ. ಅಲ್ಲ, ನೀವು ಹಿಡ್ಕೊಂತೀರಾ? ಹೇಳಿದಾಗ ಮುಂದೆ. ಓಕೆ, ಅದೇ ನೀವು ನಮ್ ಟೀಮೇ, ಚೆನ್ನಾಗಿ ಆಡಿ. ಆಕಾಶ್ ಅಂತ ಅವ್ರು ಏನ್ ಹೇಳ್ತಾರೆ ಮ್ಯಾಚ್ ಬಗ್ಗೆ ಕೇಳುವ. ಆಕ್ಚುಲಿ ಇವರು ಫಸ್ಟ್ನೇ ಮ್ಯಾಚ್ ಆಡ್ತಿರೋದು ಈ ಗ್ರೌಂಡ್ ಅಲ್ಲಿ. ಏನ್ ಹೇಳ್ತೀರಾ? ಏನ್ ಹೇಳ್ಬೇಕಂದ್ರೆ ಫಸ್ಟೇ ಮಾಡ್ತಾ ಇರೋದು. ನಾನ್ ಹೇಳ್ಬೇಕು, ಅದ್ನ ಏನ್ ಹೇಳ್ಬೇಕು ಅಂತ ನೀವೇ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ. ಏನಾಗುತ್ತೋ ಗೊತ್ತಿಲ್ಲ. ನಮ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಎಫರ್ಟ್ಸ್ ಹಾಕಿದ್ರೆ ಗೆಲ್ತೀವಿ ಪಕ್ಕ. ಎಲ್ಲರಿಗೂ ಆಲ್ ದ ಬೆಸ್ಟ್. ಇಲ್ಲಿ ತುಂಬಾ ಜನ ಬಂದ್ಬಿಟ್ಟು ಮ್ಯಾಚ್ ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಬನ್ನಿ, ಇಲ್ಲಿ ಯಾವಾಗ ಓಪನ್ ಆಯ್ತು, ಮತ್ತೆ ಯಾರ್ಯಾರು ಬಂದಿದ್ರಿ ಇಲ್ಲಿಗೆ, ಯಾರ್ಯಾರು ಇಲ್ಲಿ ಕ್ರಿಕೆಟ್ ಆಡಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಸಿದ್ದರಾಮಯ್ಯ ಸರ್ ಕೂಡ ಬಂದಿದ್ದಾರೆ ಇಲ್ಲಿಗೆ. ನಮ್ಮ ಸಾಯಿಬಾಬಾ ಫೋಟೋ ಹಾಕಿದ್ದಾರೆ. ಯುವರಾಜ್ ಸಿಂಗ್ ಸರ್ ಬಂದಿದ್ದಾರೆ. ನನ್ನ ಪ್ರಕಾರ ಮಾಲೀಕರು ಅವರೇ ಅನ್ಸುತ್ತೆ. ಹಾಕಿದ್ದಾರೆ. ವೆಂಕಟೇಶ್ ಬಾಬು ಇಲ್ಲಿ ಪ್ರಾಕ್ಟೀಸ್ ಮಾಡೋ ಫೋಟೋ ಇದೆ. ಮತ್ತೆ ಈ ಕಡೆ ಬಂದ್ರೆ WV ರಮನ್ ಸರ್ ಇದ್ದಾರೆ ಇಲ್ಲಿ. ಮತ್ತೆ CRIC ಮಠ, ಆದಿತ್ಯ ಇಂಟರ್ನ್ಯಾಷನಲ್ ಗ್ರೌಂಡ್. ಇಲ್ಲಿ ಯಾವಾಗ ಆಡಿರೋದು ಗೊತ್ತಿದ್ದು? 2018 ಆಡಿರೋದು ಇದು ಮ್ಯಾಚು. ಇಲ್ಲೊಂದಿದೆ 2014 ಆಡಿರೋ ಮ್ಯಾಚ್ ಇದು. ಇಂಡಿಯನ್ ಕೋಚಸ್ ಬಂದು ಮ್ಯಾಚ್ ಆಡಿದ್ದಾರೆ ಇಲ್ಲಿ. ಮತ್ತೆ ಮುಂಬೈ ಇಂಡಿಯನ್ಸ್ ಬಂದಿದ್ದಾರೆ ಇಲ್ಲಿಗೆ. 2014 ಬಂದಿದ್ದಾರೆ ಇಲ್ಲಿ. ಸಾರಿ, 2014 ಪ್ರಾಕ್ಟೀಸ್ ಮಾಡಕ್ಕೆ ಬಂದಿದ್ದಾರೆ ಇಲ್ಲಿ. ಇದು ಓಪನ್ ಆಗಿದ್ದು ಅನ್ಸುತ್ತೆ ಅವಾಗ. ಆದಿತ್ಯ ಗ್ಲೋಬಲ್ ಇದು ಯಾವ ರೀತಿ ಬೆಳವಣಿಗೆ ಮಾಡ್ಕೊಂಬಂದ್ರು, ಯಾವ ರೀತಿ ಸ್ಟಾರ್ಟ್ ಮಾಡೋದು ಇದೆ ನೋಡಿ ಇಲ್ಲಿ. ಆದಿತ್ಯ ಗ್ಲೋಬಲ್ ಸ್ಪೋರ್ಟ್ಸ್ ಇಲ್ಲಿ ಫೀಲ್ಡ್ ಎಲ್ಲ ರೆಡಿ ಮಾಡಿರೋದು. ಮತ್ತೆ ಇಲ್ಲಿ SBI T20 ವರ್ಲ್ಡ್ ಕಪ್ ನಡೆದಿದೆ. ಎಲ್ಲ ಟೀಮ್ ಫೋಟೋ ಇದೆ. ಒಂದು ಟೀಮ್ 2014 ಮತ್ತೆ ಜೋನ್ P ರಾಡ್ಸ್ 2014 ಬಂದಿದ್ರು. ಮತ್ತೆ ಇಲ್ಲಿಗೆ ಸುದೀಪ್ ಸರ್ ಬಂದಿದ್ದಾರಂತೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ನಾನು ತುಂಬ ಅದನ್ನು ನೋಡಿದ್ದೀನಿ. ಆಕ್ಚುಲಿ ಅದು ಫೋಟೋ ಕಾಣಿಸ್ತಲ್ಲ ನನಗೆ ಇಲ್ಲಿ. ಸುದೀಪ್ ಸರ್ ಫೋಟೋನು ಹಾಕಿದ್ರೆ, ಸುದೀಪ್ ಸರ್ ಬಂದು ಆಟ ಪ್ರಾಕ್ಟೀಸ್ ಮಾಡಿರೋದು ಇಲ್ಲಿ. ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಮತ್ತೆ ಇನ್ನು ಟಾಸ್ ಇನ್ನೂ ಆಗಿಲ್ಲ. ಟಾಸ್ ಆದಮೇಲೆ ಎಲ್ಲ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನಮ್ಮ ನಮ್ದು ತಿಂಡಿ ಆಯಿತು. ಪ್ರದೀಪಣ್ಣ ಏನು ತಿಂದಾರ ಗೊತ್ತಿಲ್ಲ, ಬಟ್ ನಮಗೆ ಮಾತ್ರ ಪೂರಿ ಮಾಡಿದ್ರು. ಯಾಕೆ ಹೋಗ್ತಾರದ? ಅಲ್ಲಿ ನೋಡಿ ಪಾಪ ನೋಡಿ, ತಿಂಡಿ ತಿಂದಾನೆ ಮ್ಯಾಚ್ ಆಡಕ್ಕೆ ಬಂದರೆ ಒಂದು ಟೀಮ್ ಮೇಲೆ ಎಷ್ಟು ಗೌರವ ಅಂತ ಯೋಚನೆ ಮಾಡಿ, ಶ್ರದ್ಧೆ ಭಕ್ತಿ.
ಸ್ಟಾರ್ಟ್ ಮಾಡಿದೆ. 5 ಗಂಟೆಗೆ ಬಿಸಿಲು ಸ್ಟಾರ್ಟ್ ಮಾಡಿದ್ರೆ ಅವ್ನು ಎದ್ದದ್ದು 7 ಗಂಟೆಗೆ, ಮತ್ತೆ ಬಾಕಿ ಅವ್ರಿಗೆ ಹೇಳ್ತಾನೆ. ನೋಡಿ ಯಾರು ಸುಧಾನ್ ಇಲ್ಲಿ ನಮ್ಗೆಲ್ಲ ಅಪ್ಡೇಟ್ ಬಂದಿದ್ದು 7 ಗಂಟೆಗೆ ಮ್ಯಾಚ್ ಅಂತ, ಆಮೇಲೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಬಂದಿದ್ದು 7:30 ಅಂತ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ನೋಡಿ. ಈ ತರ ಇದು ವರ್ಷ ಮಾಡ್ತಾರಲ್ಲ, ನಮಗೊಂಥರ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ. ಕೆಲಸ ಮಾಡೋದು ತಪ್ಪುತ್ತಲ್ಲ ಒಂದ್ ದಿವಸ. ಇದು ಹೇಳಕ್ ಹೋಗ್ಬೇಡಿ. ಕ್ರಿಕೆಟ್ ಬಗ್ಗೆ ಹೇಳಿ ಅಂತ ಅಂದ್ರೆ ಒಂದಿನ ಕೆಲಸ ತಪ್ಪುತ್ತೆ ಅಂತ ಹೇಳ್ತಾರೆ ನೋಡಿ. ಯಾವ ತರ ಇದು ಜನಗಳಿದ್ದಾರೆ ಅಂತ. ಹೇಗೆ ಅನಿಸಿದೆ ಮುಂಚೆ 4 ವರ್ಷ ಆಡ್ಕೋಬೋದು ಕ್ರಿಕೆಟ್? ಚೆನ್ನಾಗಿದೆ. ಈಗ ಅಣ್ಣ ಏನಾದ್ರು ಹೇಳ್ತೀರಾ ಅದ್ರ ಬಗ್ಗೆ ನೀವು? ಮಾತಾಡಿ ಹೆಂಗೆ ಮಾತಾಡಿ. KPL ಮ್ಯಾಚ್ ಶುರು ಆಗ್ತಾ ಇದೆ, ಎಲ್ಲ ರೆಡಿ ಆಗ್ತಾ ಇದಾರೆ, ಟಾಸು ಹೋಗ್ತಾ ಇದೆ, ಆ ಕಡೆ ನೀವು ನೋಡ್ಬೋದು. ಮಾತಾಡಿ ನೀವು. ಇವಾಗ ಹೆಂಗ್ ಚಾಲೆಂಜರ್ಸ್ ನೀವು ಮುಂದೆ ಹೇಳ್ಬಿಡಿ, ಆಮೇಲೆ ಫ್ಲಿಪ್ ಮಾಡ್ತಾರೆ. ಟಾಸ್ ಆನ್ ಬೈ ರಾಜೇಶ್. ಓಕೆ, ಈಗ ನಮ್ಮ ರಾಜೇಶ್ ಸರ್ ಬ್ರದರ್ ಅವರು ಚಾಲೆಂಜ್ ಮಾಡ್ಕೊಂಡಿದ್ದಾರೆ ಬಾಲ್ ಅಂತ. ಯಂಗ್ ಚಾಲೆಂಜರ್ಸ್, ಟಾಸ್ ಆನ್ ಬೈ ಟೀಮ್ ಯಂಗ್ ಚಾಲೆಂಜರ್ಸ್. ಚೂಸ್ ಟು ಬೋಲ್ ಫಸ್ಟ್. ನೋಡೋಣ ಏನಾಗತ್ತ ಅಂತ. ಆಲ್ ದ ಬೆಸ್ಟ್. ನಮ್ ರಾಘವೇಂದ್ರ ಸರ್ ಒಂದ್ 2 6 ಹೊಡೆದು ಮತ್ತೆ ಎಲ್ಲಾ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳಿ ಚೆನ್ನಾಗ್ ಆಡಿ ಎಲ್ಲ ಗೆದ್ಕೊ ಬನ್ನಿ, ಎಲ್ರೂ ಗೆಲ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟ್ರು. ಇದು ನಮ್ ಟೀಮ್ ಬಂದ್ಬಿಟ್ಟು ನೋಡೋಣ ಯಾರು ಓಪನಿಂಗ್ ಬ್ಯಾಟಿಂಗ್ ಕಳಿಸ್ಬೇಕು ಅಂತ ಡಿಸ್ಕಷನ್ ಮಾಡ್ತಿದ್ದಾರೆ. ನೋಡೋಣ ಯಾರು ಕಳಿಸ್ತಾರೆ ಓಪನಿಂಗ್ ಬ್ಯಾಟಿಂಗ್ ಅಂತ. ಇವನು ಸುಮ್ನೆ ಸಾರಿ ಕೇಳ್ತಾನೆ, ಒದಿತಾನೆ ಸಾರಿ ಕೇಳ್ತಾನೆ. ಇವಾಗ 3 ಟೈಮ್ ಸಾರಿ ಕೇಳ್ತಾರೆ. ನಾನು ಇವನು ಒದಿತಾನೆ ಸಾರಿ ಕೇಳ್ತಾನೆ. ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತಿಲ್ಲ. ಇವ್ರು ಡಿಸ್ಕಷನ್ ಮಾಡ್ತಿರೋದು ಏನೋ ಅಂತ ಅಂದ್ರೆ, ಅವ್ರು ಆಡಲ್ಲ, ಓಪನ್ ಯಾವ್ದೇ ಬ್ಯಾಟಿಂಗ್ ಬಂದು ಆಡಲ್ಲ ಅಂತ ಡಿಸ್ಕಷನ್ ಮಾಡ್ತಾರೆ ಎಲ್ಲವರು. ಇವ್ರು ಬಂದು ಬೌಲಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ರಾಜೇಶ್ ಭಾಯ್ ಟೀಮ್ ಇದು. ಇವರು ಮೇನು ಈ ಟೀಮ್ ಗೆಲ್ಬೇಕು ಅಂದ್ರೆ ಇವರೇ ಕಾರಣ ಆಗ್ತಾರೆ. ನೋಡೋಣ ಏನು ಉತ್ಸಾಹ ಹುಡುಗರಲ್ಲಿ ಉತ್ಸಾಹ ತುಂಬ್ತವ್ರೆ, ಏನ್ ಹೇಳ್ತಾರೆ ನೋಡ. ಏನ್ ಹೇಳ್ತೀರಾ ಆಸಪಡೋರು ನೀವು ಇದ್ರ ಬಗ್ಗೆ? ಪ್ರತಿ ಸತಿನೂ ನಮ್ ಟೀಮ್ ನಮ್ಮ ಮೇಂಟೆನೆನ್ಸ್ ಟೀಮ್ ಏನೇನೇನೆ ರನ್ ಅಪ್ ಆಗ್ತಾ ಇದೆ, ಇಲ್ಲ ಅಂದ್ರೆ ವಿನ್ ಆದೇ ಆಗ್ತೈತೆ. ನಾನು ಅದನ್ನೇ ಆಶಿಸ್ತೀನಿ, ನಿಮ್ ಟೀಮ್ ಗೆಲ್ಲಿ ಅಂತ. ಕೇಳಿ ನಿಮ್ ಆಪೋಸಿಟ್ ಟೀಮ್ ನಾವು ಗೆಲ್ಬೇಕು. ಚೆನ್ನಾಗಿ ಆಡಿ ಗೆಲ್ಬೇಕು. ಓಕೆ, ಅವರು ಗೆಲ್ಬೇಕು ಅಂತ ಆಸೆ ಇದೆ, ನಮಗೂ ಗೆಲ್ಬೇಕು ಅಂತ ಆಸೆ ಇದೆ. ನೋಡೋಣ, ಎಂಜಾಯ್ ಮಾಡ್ಕೊಳ್ಳೋಣ, ಜಗಳ ಬೇಡ. ಓಕೆ ಮಗ, ಆಲ್ ದ ಬೆಸ್ಟ್ ನಿಮ್ ಟೀಮ್ಗೆ. ರಾಜೇಶ್ ಭಾಯ್, ಆಲ್ ದ ಬೆಸ್ಟ್ ನಿಮ್ ಟೀಮ್ಗೆ. ಜೈ ಏನೇ. ನಮ್ ಟೀಮ್ ಇಂದ ಓಪನರ್ಸ್ ಆಗಿ ನಾಗರಾಜಣ್ಣ ಮತ್ತೆ ಆಲ್ಬರ್ಟ್ ರಾಜ್ ಸರ್ ಹೋಗ್ತಿದ್ದಾರೆ. ಎಲ್ಲ ಚೇರ್ ಮಾಡ್ತಿದ್ದಾರೆ. ಮೊದಲನೇ ಬೌಲಿಂಗ್ ಸಿಂಗಲ್ ತಗೊಂಡಿದ್ದಾರೆ ನಮ್ಮ ನಾಗರಾಜಣ್ಣ ಅವರು. ತುಂಬಾ ಖುಷಿ ಆಗ್ತಿದೆ ಮ್ಯಾಚ್ ನೋಡ್ತಿದ್ರೆ. ಇಲ್ಲಿ ನೋಡಿ ಬ್ಯಾಟಿಂಗ್ ಟೀಮ್ ಅವರು. ವಾ, ಸೂಪರ್ ಬ್ಯಾಟಿಂಗ್ ಬ್ರೋ. ನೆಕ್ಸ್ಟ್ ಟೀಮು ಬ್ಯಾಟಿಂಗ್ ಆಡ್ಲಿಕ್ಕೆ ಸಜ್ಜಾಗಿದ್ದಾರೆ, ಮತ್ತೆ ಅದ್ರ ಆಪೋಸಿಟ್ ಟೀಮು ಬೌಲಿಂಗ್ ಮಾಡಕ್ಕೆ ಸಜ್ಜಾಗಿದ್ದಾರೆ. ನೀವೇ ನೋಡ್ತಿದ್ದೀರಾ. ನಮ್ಮ ಮ್ಯಾಚ್ ಆಯ್ತು ಅಲ್ಲೇ ನಾವು ಸೋತಾಗಿದೆ. ನಮ್ದು ಮತ್ತು ರಾಯಲ್ ಯಂಗ್ ಚಾಲೆಂಜರ್ಸು ಮತ್ತು ರಾಯಲ್ ಬ್ಲಾಸ್ಟರ್ಸು ಸೋತಾಗಿದೆ. ಇಲ್ಲಿ ಇವರು ಟೀಮ್ ಡಿಸ್ಕಷನ್ ಮಾಡ್ತಿದ್ದಾರೆ. ಸ್ಟ್ರೈಕರ್ಸು ನೋಡೋಣ, ಇನ್ನು ಫುಲ್ಲು ಡೀಪಾಗಿ ಡಿಸ್ಕಷನ್ನು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಪ್ರೂವ್ ಮಾಡ್ತಿದ್ದಾರೆ. ನಮ್ಮ ಕ್ಯಾಪ್ಟನ್ ಕೂಡ ಇಲ್ಲಿದ್ದಾರೆ. ಒಳ್ಳೇದಾಗಲಿ ನಿಮ್ಮ ಟೀಮ್ಗೆ, ಚೆನ್ನಾಗಿ ಆಡಿ. ಓಪನ್ ಬ್ಯಾಟಿಂಗ್ ಯಾರು ಹೋಗ್ತಿರೋದು? ಆಕಾಶ್ ಫಸ್ಟ್ ಬ್ಯಾಟಿಂಗಾ? ಓಪನರ್ ಆಗ ನಮ್ಮ ಅಣ್ಣ ಹೋಗ್ತಿದ್ದಾರೆ. ಚೆನ್ನಾಗಿ ಆಡ್ ಮಗ, ಒಳ್ಳೇದಾಗಲಿ ನಿಮ್ಮ ಟೀಮ್ಗೆ. ಒಳ್ಳೇದಾಗಲಿ ತಮ್ಮ, ಚೆನ್ನಾಗಿ. ಗಾರಿಕೆಯಲ್ಲಿ ಆಕಾಶ ಅತ್ಯುತ್ತಮವಾದ ಬೌಲರ್ ಅಂಡ್ ಬ್ಯಾಟ್ಸ್ಮನ್ ಲೆಫ್ಟಿ ಎಂಬ ಹೆಸರನ್ನು ಪಡೆದಿರುವಂತಹ ಆಕಾಶ. ಇದು ಸಂಖ್ಯೆ 7ರ ಆಕಾಶ್ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ, ಹಾಗೆ ಬೌಲಿಂಗ್ ಪ್ರದರ್ಶನ ಕೂಡ ನೀಡ್ತಾರೆ ಎಂಬ ನಂಬಿಕೆ ಇದೆ.
ಕ್ಷೇಮ ಕಿಂಗ್ಸ್ ಈಗ ಬ್ಯಾಟಿಂಗ್ ಅಲ್ಲಿ ಇದ್ದಾರೆ. ನೋಡುವ ನೆಕ್ಸ್ಟ್ ಅಪ್ಡೇಟ್ ಯಾವ್ದು ಗೆಲ್ಲುತ್ತೋ ಯಾವ್ದು ಸೋಲೋದು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ನಿಮ್ಗೆ. ನಮ್ಮ ಬಾಯ್ಸ್ ಅಲ್ಲಿ ಚಿಲ್ ಮಾಡ್ತಿದ್ದಾರೆ, ಎಲ್ಲರೂ ಅವರ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮೊದಲನೇ ಬಾಲ್ 4 ಇಲ್ಲ, ನಮ್ಮ ಪಂಚಾಕ್ಷರಿ ಬಾಲ್ ನ ತಡೆದು 4 ಇಂದ ಕಾಪಾಡಿದ್ದಾರೆ. 3 ರನ್ ಅನ್ನು ಸೇವ್ ಮಾಡಿದ್ದಾರೆ. ಕ್ರಿಕೆಟ್ ಅಡಿ ಅಂತ ಹೇಳಿದ್ರೆ ಎಲ್ಲ ಜಗಳ ಮಾಡ್ತಾ ಕೂತವ್ರೆ. ಏನ್ ಹೇಳ್ತೀರಾ? ಪ್ರತಿ ವರ್ಷ ನಮ್ ಕಂಪ್ನಿಲಿ ಈ ಟೈಮಲ್ಲಿ ಕ್ರಿಕೆಟ್ ನಂಬ್ಕೋತೀವಿ. ತುಂಬಾನೇ ಎಲ್ಲಾ ಹುಡುಗರು ಸೇರ್ಕೊಂಡು ಈ ಒಂದು ಸನ್ನಿವೇಶನ ಎಂಜಾಯ್ ಮಾಡ್ತೀವಿ. ಹಾಗೇನೆ ಈ ವರ್ಷ ಸಹ ಎಲ್ಲಾರು ಬಂದಿದ್ದಾರೆ, ನಾವೆಲ್ಲ ಮ್ಯಾನೇಜ್ಮೆಂಟ್ ಬಂದಿದ್ದಾರೆ. ತುಂಬಾನೇ ಸಕ್ಸಸ್ಫುಲ್ ಆಗಿ ಇದನ್ನ ಎಂಜಾಯ್ ಮಾಡ್ತಾ ಇದೀವಿ ಎಲ್ಲ ಡಿಪಾರ್ಟ್ಮೆಂಟ್. ಹಾಗಾಗಿ ಈಗ 2ನೇ ಮ್ಯಾಚ್ ನಡೀತಾ ಇದೆ, ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಇದರಲ್ಲಿ ಎಲ್ಲರೂ ಭಾಗಿಯಾದರೆ ಅದೇ ಖುಷಿ. ಥ್ಯಾಂಕ್ ಯು. ಸರಿ, ನೋಡಿ ಅವ್ರು ಹೇಳಿದ್ದಾರೆ ಟೀಮ್ ಅಲ್ಲಿ ಆಡ್ತಾ ಇದ್ರೆ ಟೀಮ್ ಮೈಕ್ ಕೊಡ್ತಿದ್ದಾರೆ. ನೋಡಿ ನೋಡಿ ಈಗ ಮಂಜಣ್ಣ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ಸೊ ಯಾಕೆ ಹೇಳ್ತೀಯಣ್ಣ ನಮ್ ಟೀಮ್ ಹೆಸರು ಹಾಳು ಮಾಡ್ತಿದ್ಯಾ ಅಂತ. ಅದಕ್ಕೆ ಹೇಳ್ತಾವ್ರಿಗೆ ಒನ ಕಿಂಗ್ಸ್ ಅಂತ. ನೋಡಿ ಯಾವ ತರ ನಮ್ ಜನ ಇರ್ತಾರೆ ಅಂತ. ಅದೇ ಟೀಮ್ ಅಲ್ಲಿ ಆಡ್ತಾರೆ, ಟೀಮ್ ಹೆಸರೇ ಗೊತ್ತಿರಲ್ಲ ಅವರಿಗೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಟಾಸ್ ಎಲ್ಲ ಆಯ್ತಾ? ಟಾಸ್ ಆಯ್ತು, ಬ್ಯಾಟಿಂಗ್ ತಗೊಂಡಿದೀವಿ. ಓಪನ್ ಬ್ಯಾಟಿಂಗ್ ಸೌಮ್ಯ ಮತ್ತೆ ಆಕಾಶ್. ಸೌಮ್ಯ ದಾಸ್, ಹೌದೌದು ಸೌಮ್ಯ ದಾಸ್. ನೀವು ಮ್ಯಾಚ್ ಓದಿದ್ದೀರಾ, ನಿಮಗೆ ಏನಿಸ್ತಿದೆ ಅಂತ ನಾವು ಕೇಳ್ಬೇಕು. ಹೆಂಗಿತ್ತು ಆಟ? ಅಲ್ಲ ಮೊನ್ನೆ ಮ್ಯಾಚ್ ಚೆನ್ನಾಗಿತ್ತು. ಮತ್ತೆ ನಾವಿಲ್ಲಿ ಫಸ್ಟ್ ಬೌಲಿಂಗ್ ತಗೋಬೇಕಿತ್ತು, ಬ್ಯಾಟಿಂಗ್ ತಗೋಬಿಟ್ಟು ಏನ್ ಮಾಡೋದು, ಗಾಳಿ ಬರ್ತದೆ ಅಂತ ಗೊತ್ತಿರಲಿಲ್ಲ. ನನ್ನ ಮಕ್ಕಳು ತಿರುಗಿಸಿ ಮುಖ್ಯ ಹೊರತು ಕಳ್ಸೋದು ನಮಗೆ. ನೋಡೋಣ, ನೆಕ್ಸ್ಟ್ ಇನ್ನು 2 ಮ್ಯಾಚ್ ಇದೆ, ಪಕ್ಕ ಗೆಲ್ತೀವಿ ಅಂತ ಭರವಸೆ ಇದೆ. ಫೈನಲ್ ನಿಮ್ ಜೊತೆ ಆಡ್ತೀವಿ ಅಂತ ಒಂದು ಖುಷಿ ಇದೆ. ಸುದರ್ಶನ್ ಅವ್ರಿಗೆ ಒಂದು ನಿಮ್ಮೇನ್ ಮನ್ಸರ ಕೇಳಿ, ಹಂಗಾಗಿ ನೀವು ಅಲ್ಲ ಬೆಳಿಗಿಂದ 3 ನಿಮಿಷ ಮುಂದೆ ಆಗೋಗಿದೆ. ನೋಡೋಣ ಯಾವ್ದು ಅದು 2 ಫಲಕರ ಆಯ್ತು, ಇನ್ನೊಂದು ಫಲಕರ ಆಗ್ತಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಮುಂದಕ್ಕೆ ಇನ್ನು 2 ಮ್ಯಾಚ್ ಇವಲ್ಲ, ಯಾವ ತರ ಇರುತ್ತೆ ಅಂತ ನೋಡುವ. ನಾವು ಕಾಯ್ತಿದ್ದೀವಿ ಯಾವ ಬ್ಯಾಟಿಂಗ್ ಹೋಗ್ತೀರಾ ಅಂತ. ನಾನು 3 ವರ್ಷದಿಂದ ನಿಮ್ ಬ್ಯಾಟಿಂಗ್ ಅಂತ ವೇಟ್ ಮಾಡ್ತೀನಿ. ನಿಮ್ಮ ಅಭಿಮಾನಿ ಕಾರಣ. ಥ್ಯಾಂಕ್ ಯು. ನಮ್ ಟೀಮ್ ಬಂದ್ಬಿಟ್ಟು ಸ್ಟ್ರೈಕರ್ಸ್ ಬೌಲಿಂಗ್ ಮಾಡ್ತಾರೆ, ಕಾದು ನೋಡಿ. ನಾನು ಇವ್ರ ಬ್ಯಾಟಿಂಗ್ ಗೋಸ್ಕರ 3 ವರ್ಷ ವೇಟ್ ಮಾಡಿದ್ದೀನಿ ಇದೇ ಕ್ಷೇಮವನ ಹಾಸ್ಪಿಟಲ್ ಅಲ್ಲಿ. ನೋಡೋಣ ಈ ವರ್ಷ ಹೆಂಗ್ ಆಡ್ತಾರೆ ಅಂತ. ಥೆರಪಿಸ್ಟ್ ಒಳ್ಳೆ ಫ್ರೆಂಡ್ ನಮಗೆ. ಥ್ಯಾಂಕ್ ಯು. ನಮ್ಮ ಮೇನು ಓದರ್ ಇದ್ದಾರೆ, ಓದರ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಓದರ್ ನೀವೇನ್ ಹೇಳ್ತಾರೆ ನಿಮ್ ಟೀಮ್ ಬಗ್ಗೆ? ಸಖತ್ತಾಗಿ ಟೀಮ್ ಏನ್ ಸಖತ್ತಾಗಿತ್ತು? ತಿಂಡಿ ಚೆನ್ನಾಗಿತ್ತಾ? ಎಲ್ಲ ನಾವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ಬೂಮ್ರಾ ಬಿಟ್ರೆ ಇವರೇ ನೆಕ್ಸ್ಟ್ ಬೌಲರ್. ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಲ್ಲಿ ಬ್ಯಾಟಿಂಗ್ ಮಾಡೋದು, ಅಲ್ಲೋಗಿ ಬ್ಯಾಟಿಂಗ್ ಮಾಡೋದು. ಬಾಸ್ ನಮಸ್ತೆ. ಚೆನ್ನಾಗಿದ್ದೀವಿ. ಚೆನ್ನಾಗಿದೆ. ಫಸ್ಟ್ನೇ ವರ್ಷ ಕಪ್ ಹೊಡೆದಿದ್ದು, 3ನೇ ವರ್ಷ ರನ್ನರ್ ಅಪ್ ಆಗಿದ್ದು. ಈಗ ಫೈನಲ್ ಬಂದು ಕಪ್ ಹೊಡೆಯೋದು ಆಸೆ ಐತೆ. ಹೊಡಿತೀವಿ ಅಂತ ನಂಬಿಕೆ ಐತೆ. क्या बड़ा है, हम लोग जीतेगा और क्या, हम लोग खेलेंगे जीतेंगे. अच्छा लग रहा है ना? मैंने पहले मैच है, अच्छा है, ग्राउंड अच्छा है, एक क्लास ग्राउंड है, थोड़ा बड़ा है, मतलब ठीक है ये. हाँ, रेड बॉल के लिए अच्छा है. ये बॉल थोड़ा वीक जाएगा, मतलब जोर से मारना पड़ेगा. चलो रेड बॉल के लिए बहुत अच्छा है. ನಮ್ದು ಗೆಲ್ತೋಣ. ಗೆಲ್ತಾ? ನಮ್ದು ನೆಕ್ಸ್ಟ್ ಆಲ್ ದ ಬೆಸ್ಟ್ ಆಯ್ತಾ? ಎಲ್ಲ ಒಂದೇ, ನಾವು ನಮ್ದಂತಂದ ಏನಿಲ್ಲಪ್ಪ, ಎಲ್ಲ ಹುಡುಗರು ಆಡಿರೋದು. ಇಲ್ಲವ್ರೆ ನೋಡಿ, ಯಾರು ಒಳ್ಳೆ ಬ್ಯಾಟಿಂಗ್ ಆಡಿರೋ ಅಲ್ಲ ಯಾರು ಅಭಿಜಿತ್ ಮತ್ತೆ ನಿಜ್ವಾಮ್ ಚೆನ್ನಾಗಿ ಆಡಿದ್ದಾರೆ. ಇನ್ನು 1ನೇ ಮ್ಯಾಚ್ ಆಗಿದೆ, ಇನ್ನು 2 ಐತಲ್ಲ. ಇಲ್ಲ ನಾವೇ ಗೆಲ್ತಾ ಹೋದ್ರೆ ಬೇರೆಲ್ಲ ಏನಕ್ಕೆ ಬಂದಿದ್ದಾರೆ ಅಲ್ವಾ? ಎಲ್ಲ ನಮ್ಮ ಟೀಮ್ ಸಹಕಾರದಿಂದ ವಿನ್ ಆಗಿದ್ದೀವಿ. ಮೈನ್ ಬಂದು ನಮ್ಮ ಉದಯ್ ನಮ್ಮ ಟೀಮ್ಗೆ ಒನ್ನ ಕಲಶ ಇದ್ದಂಗೆ. ಹಾ
ಕಳಶ ಯಾವತ್ತಿದ್ರು ಗೋಪುರದ ಮೇಲೆ ಇದ್ದಂಗೆನೆ. ಹಾ. ಎಲ್ಲ ಇವ್ರಿಗೆ ತೋರಿಸಿ ಒಂದ್ಸತಿ ನಮ್ಮ ಬ್ಯಾಟಿಂಗ್ ಅಲ್ಲಿ ವನ ಸ್ಟ್ರೈಕರ್ಸು ಮತ್ತೆ ಬೌಲಿಂಗ್ ಅಲ್ಲಿ ಕ್ಷೇಮ ಟೀಮ್ ಆಡ್ತಿದ್ದಾರೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಈಗ 4 ಓವರ್ ಕಂಪ್ಲೀಟ್ ಆಗಿದೆ. 4 ಓವರ್ಗೆ 28-30 ರನ್ ಹೊಡೆದಿದ್ದಾರೆ. ನೋಡೋಣ ಇನ್ನೊಂದು ಸೈಡ್ ಬ್ಯಾಟಿಂಗ್ ಇದೆ, ಯಾರು ಗೆಲ್ಬೋದು ಯಾರು ಸೋಲ್ಬೋದು ಅಂತ ನಂತರ ಕಾದ್ ನೋಡಬೇಕು. ಎಲ್ಲ ಪ್ರೇಕ್ಷಕರು ಇಲ್ಲಿ ಅವರ ಟೀಮ್ಗೆ ಉತ್ಸಾಹ ತುಂಬಿಸಿದ್ದಾರೆ. ಅಲ್ಲೊಬ್ಬ ಕಮೆಂಟ್ರಿ ಬಾಕ್ಸಲ್ಲಿ ನಮ್ಮ ಶಶಾಂಕ ಕುಯ್ 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 ಅಂತವನೇ. ನಮ್ಮ ಬ್ರದರ್ ಚೆನ್ನಾಗಿ ಆಡಿದ್ರು. ಸೊ ಹೇಗ ಸೂಪರ್ ಟೈರ್ಡ್ ಆಗ್ಬಿಟ್ರ ಫುಲ್ಲು? ಕಾಣಿಸಲ್ಲ, ಗಾಳಿ ಜಾಸ್ತಿ ಅಲ್ಲ, ಬಿಸಿಲು ಗಾಳಿನೂ ಸ್ವಲ್ಪ ಇದೆ. ನೋಡೋಣ ನೆಕ್ಸ್ಟ್ ಬ್ಯಾಟಿಂಗ್ ನಮ್ಮ ಕುಪೇಶ್ ಹೋಗ್ತಿದ್ದಾರೆ. ನೋಡೋಣ ಯಾವ ರೀತಿ ಆಗ್ತಾರೆ ಅಂತ. ಅವರು ನಮ್ಮ ಪ್ರದೀಪ್ ಸರ್ ಕೈಯಿಂದ ಒಂದು 6 ಹೊಡೆದಿದ್ದಾರೆ. ನೋಡೋಣ ಕಾತರಿಂದ ಕಾಯ್ತಿದ್ದೀವಿ. ಈ ಮ್ಯಾಚ್ ಗೆಲ್ಲಬೇಕು ಅಂತ ಪಣ ತೊಟ್ಟು ನಿಂತ್ಬಿಟ್ಟವ್ರೆಲ್ಲರೂ. ಸೊ ಬ್ಯಾಟಿಂಗ್ ನಲ್ಲಿ ವನ ಸ್ಟ್ರೈಕರ್ಸು, ಬೌಲಿಂಗ್ ನಲ್ಲಿ ಕ್ಷೇಮ ಕಿಂಗ್ಸು. ಈಗ ವನ ಸ್ಟ್ರೈಕರ್ಸ್ ಬೌಲಿಂಗ್ ಬ್ಯಾಟಿಂಗ್ ಆಗಿದೆ. ಅವರು ಟೋಟಲ್ ಈಗ 44 ರನ್ ಹೊಡೆದಿದ್ದಾರೆ. ಈಗ ಆಪೋಸಿಟ್ ಟೀಮ್ 45 ಹೊಡೆದ್ರೆ ವಿನ್ ಆಗ್ತದೆ. ನೋಡೋಣ, ಎಲ್ಲ ಖುಷಿಯಿಂದ ಉತ್ಸಾಹದಿಂದ ಬರ್ತಿದ್ದಾರೆ. ಈಗ ನಮ್ಮ ಶಂಕರ್ ಲಾಸ್ಟ್ ನಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ 6 ಹೊಡೆದಿದ್ದಾರೆ. ಸೂಪರ್, ತುಂಬಾ ಖುಷಿ ಆಗ್ತಿದೆ. ಎಲ್ಲ ಮ್ಯಾಚ್ ಗೆಲ್ಲಬೇಕು, ಗೆಲ್ಲಿ ಅಂತ ಆಸ್ತೀನಿ ಎಲ್ಲರಿಗೂ ನಾನೀಗ. ಶಂಕರ್ ಅವರು ಹೊಡೆದ ಬಾಲೆಲ್ಲ 6 ಹೊಡೆದ್ರು. ಚೆನ್ನಾಗಿ ಆಡಿದ ಮಗಲ್ಲ, ಸೂಪರ್ ಮಗ ನೀನು. ಈ ಮ್ಯಾಚ್ ನಲ್ಲಿ ವನ ಸ್ಟ್ರೈಕರ್ಸ್ ಸೋಲಾಗಿದೆ, ಕ್ಷೇಮ ಕಿಂಗ್ಸ್ ಗೆ ಗೆಲುವಾಗಿದೆ. ಅದರಿಂದ ವನ ಸ್ಟ್ರೈಕರ್ಸ್ ಈ ಮ್ಯಾಚ್ ದೇವ್ರಿಗೆ ಅಂತ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡುವಂತ ಡಿಸ್ಕಷನ್ ಮಾಡ್ತಿದ್ದಾರೆ. ನಮ್ಮದು 2ನೇ ಮ್ಯಾಚ್ ಕೂಡ ಸೋಲಾಯ್ತು. ನಾನು ಕ್ಯಾಚ್ ಬಿಟ್ಟೆ. ಅದರಿಂದ ಆಪೋಸಿಟ್ ಟೀಮು ವನ ಸ್ಟ್ರೈಕರ್ಸ್ ಗೆದ್ರು. ಅದರಿಂದ ನನ್ನಿಂದನೇ ಮ್ಯಾಚ್ ಅವರು ಗೆದ್ದೋಯ್ತಲ್ಲ ಅಂತ ನನ್ನ ಎಲ್ಲ ಕಿಂಡಲ್ ಮಾಡ್ಕೊಂಡು ಬಾಯ್ ಬಡ್ಕತ್ತಿದ್ದಾರೆ. ಗಣೇಶನ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್.